ಇವತ್ತಿನ ಇನ್ನೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಇದು. ನಿಗದಿತ ಕಾರ್ಯಕ್ರಮವನ್ನು ಅಟೆಂಡ್ ಮಾಡೋದಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬೆಂಗಳೂರಿನಲ್ಲಿದ್ದರು. ಈ ಉಡುಪಿ ಪೇಜಾವರ ಮಠದವರು ಒಂದು ಸೇವಾಶ್ರಮ ಮತ್ತೊಂದು ಆಸ್ಪತ್ರೆಯನ್ನು ಕಟ್ಟಿದ್ದಾರೆ ಮಹದೇವಪುರದಲ್ಲಿ, ಕುಂದಲಳ್ಳಿ ಗೇಟ್ ಹತ್ರ ಅನಿಸುತ್ತೆ. ಅದರ ಉದ್ಘಾಟನೆ ಅಮಿತ್ ಶಾ ಅವರಿಂದ. ಕಾರ್ಯಕ್ರಮ ಪ್ರೀ ಡಿಸೈಡೆಡ್ ಇತ್ತು. ವೇದಿಕೆ ಮೇಲೆ ಯಾರ್ಯಾರು ಇರ್ತಾರೆ, ಯಡಿಯೂರಪ್ಪನವರು ಇರ್ತಾರೆ, ವಿಜಯೇಂದ್ರ ಅವರು ಇರ್ತಾರೆ ಮತ್ತು ಅರವಿಂದ್ ಲಿಂಬಾವಳಿ ಅವರು ಇರ್ತಾರೆ ಅಂತ. ಪೇಜಾವರ ಮಠಾಧೀಶರು ಇರ್ತಾರೆ. ಅಮಿತ್ ಶಾ ಅವರು ಎಡಗಡೆ ಯಡಿಯೂರಪ್ಪನವರು ಎಡಗಡೆ ಅರವಿಂದ್ ಲಿಂಬಾವಳಿ ಅವರು. ಯಾಕಿದ್ನ ಒತ್ತಿ ಹೇಳ್ತಾ ಇದ್ದೀನಿ, ನಿಮ್ಗೆ ಗೊತ್ತು ಸ್ಟೇಟ್ ಪಾಲಿಟಿಕ್ಸ್ನಲ್ಲಿ ಏನಾಗ್ತಿದೆ ಅಂತ. ಒಬ್ರಿಗೊಬ್ರು ಎಣ್ಣೆ ಸಿಗಕಾಯಿ ಒಬ್ರಿಗೊಬ್ರು ಅಕ್ಕಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ. ಮಾತಿಲ್ಲ, ಕಥೆ ಇಲ್ಲ. ಅದನ್ನು ನಿರೀಕ್ಷೆ ಕೂಡ ಮಾಡೋದಕ್ಕಾಗೋದಿಲ್ಲ. ವಿಜಯೇಂದ್ರ ನಾಯಕತ್ವವನ್ನು ನಾವು ಒಪ್ಪಿಕೊಳ್ಳೋದಿಲ್ಲ, ಗತಾಯ ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತೀವಿ ಅಂತ ಹಠಕ್ಕೆ ಬಿದ್ದಿರುವ ಭಿನ್ನರ ಪಡೆಯ ಸಕ್ರಿಯ ನಾಯಕ ಅರವಿಂದ ಲಿಂಬಾವಳಿ ಅವ್ರನ್ನೂ ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಕರೆದು ಬಿಟ್ಟಿದ್ರು. ಉಡುಪಿ ಮಠದವರು ಕೂತ್ಕೊಂಡಿದ್ದಾರೆ. ಇಲ್ಲೇನಾಯಿತು, ಕಾರ್ಯಕ್ರಮದ ನಿರ್ವಾಹಕಿಯಾಗಿದ್ದವರು, ಆ್ಯಂಕರು, ಈಗ ಅಮಿತ್ ಶಾ ಅವರು ಸಭೆಯನ್ನು ಉದ್ದೇಶಿಸಿ 4 ಮಾತುಗಳನ್ನು ಆಡಬೇಕು ಅಂತಂದ್ರಂತೆ. ಅಮಿತ್ ಶಾ ಅವರು ಪಕ್ಕದಲ್ಲಿ ಯಡಿಯೂರಪ್ಪನವರು ನೋಡ್ತಿದ್ದಾರೆ. ಅವರು ಭಾಷಣ ಬರ್ಕೊಂಬಂದಿದ್ದಾರೆ. ಏನು ಮಾತಾಡಬೇಕು ಅನ್ನೋದನ್ನು ಕೈಲಿ ಹಳೆ ಇದೆ ನೋಡಿ, ಬರ್ಕೊಂಬಂದಿದ್ದಾರೆ. ಸಡನ್ಲಿ ಕಂಪೇರ್ ಮಾಡೋರು ಈಗ ಅಮಿತ್ ಶಾ ಅವ್ರು ಮಾತಾಡಬೇಕು ಅಂದ ತಕ್ಷಣ ಅಮಿತ್ ಶಾ ಅವ್ರು ಏನಂದ್ರೆ, ಇಲ್ಲ ಯಡಿಯೂರಪ್ಪನವ್ರು ಈಸ್ ಪ್ರಿಪೇರ್ಡ್ ಫಾರ್ ಇಟ್ ಅಲ್ಲ, ರೆಡಿ ಆಗಿದ್ದಾರಲ್ಲ, ನೀವು ಮಾತಾಡಿ ಹೋಗಿ ಯಡಿಯೂರಪ್ಪನವ್ರು ಮಾತಾಡಿ ಹೋಗಿ ಅಂತ ಕಳಿಸಿದ್ರು. ಯಡಿಯೂರಪ್ಪನವ್ರು ಹಿಂಗೆ ಬಂದು ಹಿಂಗೆ ಡಯಾಸ್ ಕಡೆ ಹೋದರು. ಕುರ್ಚಿ ಖಾಲಿ ಆಯ್ತಲ್ಲ ಯಡಿಯೂರಪ್ಪನವ್ರದ್ದು. ಪಕ್ಕದಲ್ಲಿದ್ದ ಅರವಿಂದ್ ಲಿಂಬಾವಳಿ ಕುರ್ಚಿ ಮೇಲೆ ಬಂದು ಕೂತ್ಕೊಂಡ್ರು ಅಮಿತ್ ಶಾ ಜೊತೆಗೆ ಏನೋ ಮಾತಾಡೋದಕ್ಕೆ. ಅಲ್ಲಿ ಕೂತ್ಕೊಂಡು ಒಂದು 30 ಸೆಕೆಂಡ್ ಮಾತುಕತೆ ಮಾಡಿಬಿಟ್ಟಿದ್ರು. ನಾಳೆ ಬಹುಶಃ ಬಜೆಟ್ನಷ್ಟೇ ದೊಡ್ಡ ಸುದ್ದಿ ಇದ್ರದ್ದು ಆಗ್ಬಿಡ್ತಿತ್ತೋ ಏನೋ. ಬಜೆಟ್ನಷ್ಟೇ ದೊಡ್ಡ ಸುದ್ದಿ. ಅಮಿತ್ ಶಾ ಕೆಲವ್ರು ಹೇಳ್ತಾರೆ ಅಂದರೆ, ದೂರದಿಂದ ನೋಡಿದ್ರೆ ಹಂಗೆ ಅನ್ನಿಸ್ತಿತ್ತು, ದಿಲ್ಲಿ ಮೇ ಆಕೆ ಮಿಲೋ ಅನ್ನೋ ಥರ ಹೇಳಿದ್ರು. ನೀವು ದಿಲ್ಲಿಗೆ ಬಂದು ಮಾತಾಡಿ ಅನ್ನೋ ಥರದ್ದು ಹೇಳಿದ್ರಂತೆ. ಅರವಿಂದ್ ಲಿಂಬಾವಳಿ ಎಕ್ಸ್ಪೆಕ್ಟೆಡ್ ಅದು. ಅಲ್ಲಿ ಕೂತ್ಕೊಂಡು ವಿವರವಾಗಿ ಬಣ ರಾಜಕಾರಣ ಏನಾಗ್ತಾ ಇದೆ, ಯಡಿಯೂರಪ್ಪನವ್ರು ಏನು ಮಾಡಿದ್ರು, ವಿಜಯೇಂದ್ರ ಏನು ಮಾಡಿದ್ರು, ಯಾಕೆ ಇವರು ತಿರುಗಿ ಬಿದ್ದಿದ್ದಾರೆ, ಎಲ್ಲ ಕೂತ್ಕೊಂಡು ವೇದಿಕೆ ಮೇಲೆ ಹೇಳೋದಕ್ಕಾಗತ್ತಾ? ಒಂದು ಹಾಸ್ಪಿಟ್ಲ್ ಇನಾಗ್ರೇಷನ್ನಲ್ಲಿ, ಸೇವಾಶ್ರಮದ ಇನಾಗ್ರೇಷನ್ನಲ್ಲಿ. ಅರವಿಂದ್ ಲಿಂಬಾವಳಿಯವ್ರಿಗೂ ನಿರೀಕ್ಷಿತ ಇದು ಕೇಳಿಸ್ಕೊಳ್ಳೋದಿಲ್ಲ ಅಂತ ಅವರು ಆಲ್ರೆಡಿ ಒಂದು ಪೇಪರಲ್ಲಿ ಬರ್ಕೊಂಬಂದುಬಿಟ್ಟಿದ್ರು ಅನಿಸುತ್ತೆ, ಡಿಟೇಲ್ ಆಗಿ ತೆಗೆದ್ರು. ಅಮಿತ್ ಶಾ ಅವ್ರ ಕೈ ಕೊಟ್ಟರು, ಓದ್ರಿ ಇದನ್ನು ಅಂತ. ಅಮಿತ್ ಶಾದ್ನ ಹಿಂಗೆ ಒಂದು ಸಲ ನೋಡಿ ಹಿಂದೆ ಕುಳಿತಿದ್ದ ಭದ್ರತಾ ಸಿಬ್ಬಂದಿ ಕೊಟ್ಟರು, ಆಮೇಲೆ ಕೊಡೋ ಇದನ್ನ ಅನ್ನೋ ಥರ ಭದ್ರತಾ ಸಿಬ್ಬಂದಿ ಜೇಬ್ನಲ್ಲಿ ಹಾಕ್ಕೊಂಡ್ರು. ಇದರ ಅರ್ಥ ಏನು ಟೋಟಲ್ ನೀವು ಅರ್ಥ ಮಾಡ್ಕೋಬೇಕು ಅಂದರೆ, ಕಾರ್ಯಕ್ರಮದ ಮುಂಚೆ ಅಮಿತ್ ಶಾ ಅವರು ಅರವಿಂದ್ ಲಿಂಬಾವಳಿ ಅವ್ರನ್ನ ಭೇಟಿಯಾಗಿಲ್ಲ ಮತ್ತು ಭೇಟಿಯಾಗುವ ಸಾಧ್ಯತೆಯೂ ಇಲ್ಲ ಅನ್ನೋ ಕಾರಣಕ್ಕೆ ಪತ್ರ ಬರ್ಕೊಂಬಂದಿದ್ರು. ಅವರು ಭೇಟಿಯಾಗುವ ಸಣ್ಣ ಪಾಸಿಬಿಲಿಟಿ ಇದೆ ಅಂತ ಅಂದ್ಕೊಂಡಿದ್ರು ಕೂಡ ಪತ್ರ ಯಾಕೆ ಬರ್ಕೊಂಬರ್ತಾರೆ? ಅಥವಾ ಪತ್ರ ಬರ್ಕೊಂಡು ಬಂದಿದ್ದರೂ ಕೂಡ ಅಲ್ಲಿ ಭೇಟಿಯಾದಾಗ ಕೊಡ್ತಿದ್ರು, ವೇದಿಕೆ ಮೇಲೆ ಯಾಕೆ ಕೊಡ್ತಾರೆ ಅದನ್ನು? ಮೊದಲು ಭೇಟಿ ಆಗಿಲ್ಲ, ಭೇಟಿ ವೇದಿಕೆಯ ಮೇಲೆ ಆಗಿದೆ. ಕಾರ್ಯಕ್ರಮ ಮುಗಿದ ಮೇಲೂ ಭೇಟಿಯಾಗೋ ಗ್ಯಾರಂಟಿ ಇರಲಿಲ್ಲ ಅವ್ರಿಗೆ. ಇಲ್ಲದೆ ಇದ್ರೆ ಆಮೇಲೆ ಕೊಡ್ತಿದ್ರು ಪತ್ರನ. ಅಷ್ಟೆಲ್ಲ ಮೀಡಿಯಾಗಳು ಎಲ್ಲ ಇದ್ದಾಗ ಯಾಕೆ ಕೊಡ್ತಾರೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.